ಇಂದು ನಾನು ಒಂದು ಗಂಭೀರವಾದಂತ ವಿಷಯದ ಬಗ್ಗೆ ಮಾತನಾಡಲಿದ್ದೇನೆ. ಇತ್ತೀಚಿನ ದಿನಗಳಲ್ಲಿ ದೇಶದ ಕೆಲವೊಂದು ಪಟ್ಟಣಗಳಲ್ಲಿ ವಿದ್ಯಾರ್ಥಿಗಳ ಪ್ರತಿಭಟನೆ, ಪರೀಕ್ಷಾ ಅಕ್ರಮಗಳ ಆರೋಪ, ಪೇಪರ್ ಲೀಕ್, ಶಿಕ್ಷಣ ವ್ಯವಸ್ಥೆಯಲ್ಲಿನ ಪಾರದರ್ಶಕತೆ ಮತ್ತು ವಿದ್ಯಾರ್ಥಿಗಳ ಭವಿಷ್ಯದ ಬಗ್ಗೆ ದೊಡ್ಡ ಚರ್ಚೆ ನಡೀತಾ ಇದೆ. ಒಬ್ಬ ವಿದ್ಯಾರ್ಥಿ ಪರೀಕ್ಷೆಗೆ ತಯಾರಾಗೋದಿಕ್ಕೆ ವರ್ಷಗಟ್ಲೆ ಶ್ರಮಿಸ್ತಾನೆ. ಅವನ ಹಿಂದೆ ಒಬ್ಬ ತಾಯಿ ಇರ್ತಾಳೆ, ಅವನ ಹಿಂದೆ ಒಬ್ಬ ತಂದೆ ಇರ್ತಾರೆ, ಒಂದು ಕುಟುಂಬದ ಕನಸಿರ್ತದೆ. ಒಬ್ಬ ವಿದ್ಯಾರ್ಥಿಯ ಯಶಸ್ಸಿನ ಹಿಂದೆ ಕೇವಲ ಆತನ ಪರಿಶ್ರಮ ಮಾತ್ರ ಅಲ್ಲ, ಒಂದು ಕುಟುಂಬದ ತ್ಯಾಗವೂ ಕೂಡ ಇರ್ತದೆ. ಆದ್ರೆ ಆ ವಿದ್ಯಾರ್ಥಿಗೆ ತಾನು ಬರ್ದಂತ ಪರೀಕ್ಷೆಯ ಬಗ್ಗೆ ಅನುಮಾನ ಬಂದಾಗ, ನನ್ನ ಪರಿಶ್ರಮಕ್ಕೆ ಬೆಲೆ ಇದೆಯಾ, ನನ್ನ ಭವಿಷ್ಯ ಸುರಕ್ಷಿತವಾ, ನಾನು ಪ್ರಾಮಾಣಿಕವಾಗಿ ಓದಿದ್ದಕ್ಕೆ ನ್ಯಾಯ ಸಿಗ್ತದ ಅನ್ನುವಂತ ಪ್ರಶ್ನೆಗಳು ಅವನ ಮನಸ್ಸಿನಲ್ಲಿ ಮೂಡ್ತವೆ. ಇದು ಕೇವಲ ಪರೀಕ್ಷೆಯ ಪ್ರಶ್ನೆ ಅಲ್ಲ, ಇದು ನಂಬಿಕೆಯ ಪ್ರಶ್ನೆ, ಇದು ನ್ಯಾಯದ ಪ್ರಶ್ನೆ, ಮತ್ತೆ ಇದು ಒಬ್ಬ ಯುವಕನ ಭವಿಷ್ಯದ ಪ್ರಶ್ನೆ. ಫ್ರೆಂಡ್ಸ್, ಒಂದು ಸಣ್ಣ ಪಟ್ಟಣದಲ್ಲಿ ಅರ್ಜುನ್ ಅನ್ನುವಂತ ಒಬ್ಬ ಹುಡುಗ ಇದ್ದ. ಅವನ ಕುಟುಂಬ ತುಂಬಾ ಬಡತನದಲ್ಲಿತ್ತು. ಅವನ ತಂದೆ ದಿನಗೂಲಿ ಕೆಲಸ ಮಾಡ್ತಾ ಇದ್ರು, ತಾಯಿ ಮನೆಗಳಲ್ಲಿ ಕೆಲಸ ಮಾಡ್ತಾ ಇದ್ರು. ಅರ್ಜುನನ ಕನಸು ಓದಿ ವೈದ್ಯನಾಗ್ಬೇಕು ಅನ್ನುವಂಥದ್ದಾಗಿತ್ತು. ಅವನ್ ಬೆಳಗ್ಗೆ ಎದ್ದು ಓದ್ತಾ ಇದ್ದ ಮತ್ತು ರಾತ್ರಿ ಎಲ್ಲರೂ ಮಲಗಿದ ನಂತರವೂ ಕೂಡ ಓದ್ತಾ ಇದ್ದ. ಅವನ ತಾಯಿ ಹಲವಾರು ಬಾರಿ ಹೇಳ್ತಾ ಇದ್ಲು, ಮಗನೇ, ನೀನು ಚೆನ್ನಾಗಿ ಓದು, ನಿನ್ನ ಜೀವನ ನಮ್ಮ ಜೀವನಕ್ಕಿಂತ ಉತ್ತಮ ಆಗ್ಬೇಕು. ಅರ್ಜುನ್ ತನ್ನ ತಾಯಿಯ ಮಾತನ್ನ ಹೃದಯದಲ್ಲಿ ಇಟ್ಟುಕೊಂಡು ಓದ್ತಾ ಇದ್ದ. ಪರೀಕ್ಷೆಯ ದಿನ ಬಂತು, ಅವನ್ ಪರೀಕ್ಷೆ ಬರ್ದ. ಪರೀಕ್ಷೆ ಮುಗಿದ ನಂತರ ಮನೆಗೆ ಬಂದಾಗ ತಾಯಿ ಕೇಳಿದ್ಲು, ಹೇಗಾಯ್ತು ಪರೀಕ್ಷೆ? ಅರ್ಜುನ್ ನಗ್ತಾ ಹೇಳ್ದ, ಅಮ್ಮ, ನಾನು ನನ್ನಿಂದಾದಷ್ಟು ಚೆನ್ನಾಗಿ ಬರ್ದಿದ್ದೇನೆ. ಆ ಒಂದು ಮಾತಿನಲ್ಲಿ ಅವನ ಪರಿಶ್ರಮ ಇತ್ತು, ಅವನ ತಂದೆಯ ಬೆವರಿತ್ತು, ಅವನ ತಾಯಿಯ ಕಣ್ಣೀರಿತ್ತು ಮತ್ತು ಅವನ ಕುಟುಂಬದ ಕನಸಿತ್ತು. ಆದ್ರೆ ಕೆಲವು ದಿನಗಳ ನಂತರ ಪರೀಕ್ಷೆಯಲ್ಲಿ ಅಕ್ರಮದ ಬಗ್ಗೆ ಒಂದು ಸುದ್ದಿ ಬರ್ತದೆ. ಅರ್ಜುನ್ ಮೌನವಾಗಿ ಕುಳಿತುಕೊಳ್ತಾನೆ. ತಾಯಿ ಕೇಳ್ತಾಳೆ, ಏನಾಯ್ತು ಮಗನೆ? ಅವನ್ ಹೇಳ್ದ, ಅಮ್ಮ, ನಾನ್ ಸೋತಿದ್ರೆ ಪರವಾಗಿಲ್ಲ, ಆದ್ರೆ ನನ್ನ ಪರಿಶ್ರಮ ಸೋತ್ರೆ ಏನ್ ಮಾಡ್ಲಿ? ಫ್ರೆಂಡ್ಸ್, ಈ ಒಂದು ಪ್ರಶ್ನೆ ನಮ್ಮನ್ನ ಯೋಚಿಸುವಂತೆ ಮಾಡ್ಬೇಕು. ವಿದ್ಯಾರ್ಥಿ ಸೋಲುವಂತದ್ದು ದೊಡ್ಡ ಸಮಸ್ಯೆ ಅಲ್ಲ, ಆದ್ರೆ ವಿದ್ಯಾರ್ಥಿಯ ಪರಿಶ್ರಮದ ಮೇಲೆ ನಂಬಿಕೆ ಕಳೆದುಕೊಳ್ಳುವಂತದ್ದು ದೊಡ್ಡ ಸಮಸ್ಯೆ. ಮೊದಲನೇದಾಗಿ, ವಿದ್ಯಾರ್ಥಿಗಳ ಭವಿಷ್ಯವನ್ನ ಕೇವಲ ಅಂಕಗಳಿಂದ ಅಳಿಬಾರ್ದು. ಇಂದು ನಮ್ಮ ಸಮಾಜದಲ್ಲಿ ವಿದ್ಯಾರ್ಥಿಯ ಯಶಸ್ಸನ್ನ ಅಂಕಗಳಿಂದ ಅಳಿತಾರೆ. ಎಷ್ಟು ಮಾರ್ಕ್ಸ್, ಯಾವ ರ್ಯಾಂಕ್, ಯಾವ ಕಾಲೇಜ್, ಯಾವ ಉದ್ಯೋಗ, ಇವೆಲ್ಲವೂ ಕೂಡ ಮುಖ್ಯ. ಆದ್ರೆ ಒಬ್ಬ ವಿದ್ಯಾರ್ಥಿಯ ಮೌಲ್ಯ ಕೇವಲ ಅವನ ಅಂಕಗಳಲ್ಲಿ ಇಲ್ಲ. ಪ್ರತಿ ವಿದ್ಯಾರ್ಥಿಗೂ ಕೂಡ ವಿಭಿನ್ನ ಸಾಮರ್ಥ್ಯ ಇದೆ. ಯಾರೋ ಒಂದು ದಿನ ವೈದ್ಯರಾಗಬಹುದು, ಇಂಜಿನಿಯರ್ ಆಗಬಹುದು, ಶಿಕ್ಷಕರಾಗಬಹುದು, ಕಲಾವಿದರಾಗಬಹುದು, ಸಾಮಾಜಿಕ ಕಾರ್ಯಕರ್ತರಾಗಬಹುದು, ಉದ್ಯಮಿ ಆಗಬಹುದು. ಆದ್ದರಿಂದ ನಾವು ವಿದ್ಯಾರ್ಥಿಗಳಿಗೆ ಹೇಳ್ಬೇಕಾದಂತ ಮಾತು, ನಿನ್ನ ಫಲಿತಾಂಶ ಏನೇ ಇರ್ಲಿ, ನಿನ್ನ ಜೀವನಕ್ಕೆ ಮೌಲ್ಯ ಇದೆ. ಮತ್ತೆ ಪರೀಕ್ಷೆಯಲ್ಲಿ ಸೋತ ವಿದ್ಯಾರ್ಥಿಯನ್ನ ನಾವು ಅವಮಾನಿಸಬಾರ್ದು, ಮತ್ತೆ ಅವನನ್ನ ಬೇರೆಯವರಿಗೆ ಹೋಲಿಸಬಾರ್ದು. ನೋಡು, ಅವನು ಎಷ್ಟು ಅಂಕ ಪಡೆದಿದ್ದಾನೆ, ನೀನ್ ಏನ್ ಮಾಡ್ದೆ ಅಂತ ನಾವು ಕೇಳಬಾರ್ದು. ಯಾಕಂದ್ರೆ ಆ ಒಂದು ವಿದ್ಯಾರ್ಥಿಗೆ ಬೇಕಾಗಿರುವಂತದ್ದು ಒತ್ತಡ ಅಲ್ಲ, ಆತನಿಗೆ ಬೇಕಾಗಿರುವಂತದ್ದು ಒಂದು ಪ್ರೋತ್ಸಾಹ. ಎರಡನೇದಾಗಿ, ಶಿಕ್ಷಣ ವ್ಯವಸ್ಥೆಯಲ್ಲಿ ನಂಬಿಕೆ ಬಹಳ ಮುಖ್ಯ. ಒಬ್ಬ ವಿದ್ಯಾರ್ಥಿ ಪರೀಕ್ಷೆ ಬರೆಯುವಾಗ ತನ್ನ ಪರಿಶ್ರಮಕ್ಕೆ ತಕ್ಕ ಫಲಿತಾಂಶ ಸಿಗ್ತದೆ ಅಂತ ನಂಬಿಕೆಯಿಂದ ಪರೀಕ್ಷೆ ಬರೀತಾನೆ. ಆದ್ರೆ ಪರೀಕ್ಷಾ ವ್ಯವಸ್ಥೆಯಲ್ಲಿ ಅಕ್ರಮಗಳು ನಡೆದ್ರೆ ಅಥವಾ ಫಲಿತಾಂಶದಲ್ಲಿ ಗೊಂದಲ ಉಂಟಾದ್ರೆ ಅದರ ಪರಿಣಾಮ ವಿದ್ಯಾರ್ಥಿಗಳ ಮೇಲೆ ಮಾತ್ರ ಅಲ್ಲ, ಅವರ ಕುಟುಂಬಗಳ ಮೇಲೂ ಬೀರ್ತದೆ. ವಿದ್ಯಾರ್ಥಿಗಳು ತಮ್ಮ ಸಮಯ ಮತ್ತು ಪರಿಶ್ರಮವನ್ನ ಕಳೆದುಕೊಳ್ತಾರೆ. ಕೆಲವರಿಗೆ ಮಾನಸಿಕ ಒತ್ತಡವೂ ಕೂಡ ಉಂಟಾಗಬಹುದು. ಕುಟುಂಬದ ಹಣಕಾಸಿನ ಪರಿಸ್ಥಿತಿಯೂ ಕೂಡ ಹದಗೆಡ್ತದೆ ಮತ್ತು ವಿದ್ಯಾರ್ಥಿಗಳಿಗೆ ತಮ್ಮ ಭವಿಷ್ಯದ ಬಗ್ಗೆ ಆತಂಕ ಮೂಡ್ತದೆ. ಆದ್ದರಿಂದ ಶಿಕ್ಷಣ ವ್ಯವಸ್ಥೆಯಲ್ಲಿ ಪ್ರಾಮಾಣಿಕತೆ, ಪಾರದರ್ಶಕತೆ ಮತ್ತು ನ್ಯಾಯ ಬಹಳ ಮುಖ್ಯ. ಮೂರನೇದಾಗಿ, ಸಮಾಜವು ವಿದ್ಯಾರ್ಥಿಗಳನ್ನ ಕೇವಲ ಟೀಕಿಸದೆ ಮಾರ್ಗದರ್ಶನ ಮಾಡಬೇಕು. ಇಂದು ಸಾಮಾಜಿಕ ಮಾಧ್ಯಮದಲ್ಲಿ ಯಾವುದೇ ಘಟನೆ ನಡೆದ್ರೂ ತಕ್ಷಣ ಅಭಿಪ್ರಾಯಗಳು ಬರ್ತವೆ.
ಒಬ್ರು ವಿದ್ಯಾರ್ಥಿಗಳದು ತಪ್ಪಂತಾರೆ, ಇನ್ನೊಬ್ರು ಸರ್ಕಾರವನ್ನ ತಪ್ಪಂತ ಹೇಳ್ತಾರೆ. ಆದ್ರೆ ನಾವ್ ಒಂದು ಕ್ಷಣ ನಿಂತು ಯೋಚಿಸ್ಬೇಕು, ಈ ಸಮಸ್ಯೆಗೆ ಪರಿಹಾರ ಏನು? ಕೇವಲ ಆರೋಪ ಮಾಡೋದ್ರಿಂದ ಪರಿಹಾರ ಸಿಗೋದಿಲ್ಲ. ಕೇವಲ ಪ್ರತಿಭಟನೆ ಮಾಡೋದ್ರಿಂದ ಪರಿಹಾರ ಸಿಗೋದಿಲ್ಲ. ಕೇವಲ ಸಾಮಾಜಿಕ ಮಾಧ್ಯಮದಲ್ಲಿ ಪೋಸ್ಟ್ ಮಾಡೋದ್ರಿಂದ ಪರಿಹಾರ ಸಿಗೋದಿಲ್ಲ. ನಮ್ಗೆ ಬೇಕಾಗಿರುವಂತದ್ದು ಪರಿಹಾರವನ್ನ ಕಂಡುಕೊಳ್ಳುವಂತ ಮನೋಭಾವ. 4ನೇದಾಗಿ, ಇಂದಿನ ಯುವ ಜನರಿಗೆ ಒಂದು ಸಂದೇಶ. ಪ್ರಿಯ ವಿದ್ಯಾರ್ಥಿಗಳೇ, ನಿಮ್ಮ ಧ್ವನಿ ಮುಖ್ಯ, ನಿಮ್ಮ ಕನಸುಗಳು ಮುಖ್ಯ, ನಿಮ್ಮ ಪರಿಶ್ರಮವೂ ಕೂಡ ಮುಖ್ಯ. ಆದ್ರೆ ನಿಮ್ಮ ಭವಿಷ್ಯವೂ ಕೂಡ ನಿಮ್ಮ ಕೈಯಲ್ಲಿದೆ. ಯಾವುದೇ ಸಮಸ್ಯೆ ಬಂದ್ರೂ ನಿಮ್ಮ ಜೀವನವನ್ನ ಕಳೆದುಕೊಳ್ಬೇಡಿ. ಒಂದು ಪರೀಕ್ಷೆ ನಿಮ್ಮ ಸಂಪೂರ್ಣ ಜೀವನ ಅಲ್ಲ. ಒಂದು ಫಲಿತಾಂಶ ನಿಮ್ಮ ಸಂಪೂರ್ಣ ವ್ಯಕ್ತಿತ್ವ ಅಲ್ಲ. ಒಂದು ಫೇಲ್ಯೂರ್ ನಿಮ್ಮ ಕಥೆಯ ಕೊನೆಯ ಅಧ್ಯಾಯ ಅಲ್ಲ. ನೀವಿಂದು ಸೋತಿದ್ರೂ ಕೂಡ ನಾಳೆ ಮತ್ತೆ ಎದ್ದು ನಿಲ್ಬಹುದು. ನಿಮ್ಮ ಜೀವನಕ್ಕೆ ಇನ್ನೂ ಅನೇಕ ಅವಕಾಶಗಳಿದೆ. ಆದ್ದರಿಂದ ಹೋರಾಡಿ, ಆದರೆ ಜ್ಞಾನದಿಂದ. ಪ್ರಶ್ನಿಸಿ, ಆದರೆ ಗೌರವದಿಂದ. ನ್ಯಾಯ ಕೇಳಿ, ಆದರೆ ಶಾಂತಿಯುತವಾಗಿ. ನಿಮ್ಮ ಭವಿಷ್ಯಕ್ಕಾಗಿ ಧ್ವನಿ ಎತ್ತಿ, ಆದರೆ ನಿಮ್ಮ ಭವಿಷ್ಯವನ್ನ ನಾಶ ಮಾಡ್ಕೊಳ್ಬೇಡಿ. ಕೊನೆಯದಾಗಿ, ವಿದ್ಯಾರ್ಥಿಗಳ ಧ್ವನಿಯನ್ನ ನಾವು ನಿರ್ಲಕ್ಷಿಸಬಾರ್ದು. ಅವರ ಸಮಸ್ಯೆಗಳನ್ನ ಅರ್ಥ ಮಾಡಿಕೊಂಡು ಅವರ ಭವಿಷ್ಯಕ್ಕೆ ನ್ಯಾಯಯುತ ಮತ್ತು ಸುರಕ್ಷಿತ ಅವಕಾಶಗಳನ್ನ ನೀಡುವಂತದ್ದು ನಮ್ಮೆಲ್ಲರ ಜವಾಬ್ದಾರಿ. ವಿದ್ಯಾರ್ಥಿಗಳು ಕೂಡ ತಮ್ಮ ಹಕ್ಕುಗಳಿಗಾಗಿ ಶಾಂತಿಯುತವಾಗಿ ಧ್ವನಿ ಎತ್ತಬೇಕು. ಸರ್ಕಾರ ಮತ್ತು ಸಮಾಜ ಅವ್ರ ಮಾತನ್ನ ಗೌರವದಿಂದ ಕೇಳಬೇಕು. ಯಾಕಂದ್ರೆ ಇಂದಿನ ವಿದ್ಯಾರ್ಥಿಗಳ ಭವಿಷ್ಯವನ್ನ ರಕ್ಷಿಸುವುದು ಅಂತ ಹೇಳಿದ್ರೆ ನಾಳೆಯ ದೇಶದ ಭವಿಷ್ಯವನ್ನ ರಕ್ಷಿಸುವುದು ಅಂತ ಅರ್ಥ. ವಿದ್ಯಾರ್ಥಿಗಳ ಭವಿಷ್ಯ ಕೇವಲ ಅವರ ವೈಯಕ್ತಿಕ ವಿಷಯ ಅಲ್ಲ, ಅದು ನಮ್ಮ ದೇಶದ ಭವಿಷ್ಯ. ಹಾಗಾಗಿ ಇಂದು ನಾವು ಅವರ ಧ್ವನಿಯನ್ನ ಕೇಳಿದ್ರೆ ನಾಳೆ ಅವರು ನಮ್ಮ ದೇಶದ ಧ್ವನಿ ಆಗ್ತಾರೆ. ಈ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅಭಿಪ್ರಾಯ, ಸಲಹೆಗಳು ಹಾಗೂ ಯಾವುದೇ ಪ್ರಾರ್ಥನಾ ಮನವಿಗಳಿದ್ದಲ್ಲಿ ನಮ್ಮ ದೂರವಾಣಿ ಸಂಖ್ಯೆಗೆ ನೀವು ಕರೆ ಮಾಡಬಹುದು. ನಮ್ಮ ದೂರವಾಣಿ ಸಂಖ್ಯೆ 996026065453. ನಿಮ್ಮ ಅಭಿಪ್ರಾಯಗಳನ್ನು ಇಮೇಲ್ ಮೂಲಕವೂ ನಮಗೆ ತಿಳಿಸಬಹುದು. ನಮ್ಮ ಇಮೇಲ್ ID info@fibaonline.org. ವಂದನೆಗಳು.